ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಎಲ್ಲರೂ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಯಾಕೆ ಇಷ್ಟು ದಿವಸ ವಿಡಿಯೋಸ್ ಆಗ್ತಾ ಇಲ್ಲ, ಯಾಕೆ ಡಯಟ್ ನಿಲ್ಲಿಸ್ಬಿಟ್ರಾ, ಅಥವಾ ಎಷ್ಟು ಲಾಸ್ ಆಯಿತು, 4 ಕೆ ಜಿ ಆಯಿತಾ, 5 ಕೆ ಜಿ ಆಯಿತಾ ಅಂತ ಹೇಳ್ಬಿಟ್ಟು ಇದನ್ನೇ ಕೇಳ್ತಾ ಇದ್ದೀರಿ ಎಲ್ರೂ. ಹಾಗಾಗಿ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾನು ಯಾವುದೇ ಕಾರಣಕ್ಕೂ ಡಯಟನ್ನು ನಿಲ್ಲಿಸಿಲ್ಲ, ಡಯಟ್ ಮಾಡ್ತಾನೆ ಇದ್ದೀನಿ. ಈ ವಿಡಿಯೋಸ್ ಆಗದೆ ಇರೋದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ನಂದೇ ತಪ್ಪು. ಏನಂತ ಹೇಳಿದ್ರೆ, ನಾನು ಅದನ್ನು ಕಂಪ್ಲೀಟ್ ಮಾಡ್ಬೋದಿತ್ತು, ಡಯಟನ್ನು ಸ್ಟಾರ್ಟ್ ಮಾಡ್ಬೋದಿತ್ತು. ಏನಂತ ಹೇಳಿದ್ರೆ, ನಮ್ಮ ನೈಬರ್ಸ್ ಎಲ್ಲನೂ ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಅವ್ರು ಪ್ರತಿ ವರ್ಷವೂ ಮಾಘ ಮಾಸಕ್ಕೆ ಒಂದು ವೀಕು, ಒಂದು 4-5 ಡೇಸು ಟ್ರಿಪ್ ಆಗ್ತಾ ಇರ್ತಾರೆ. ಅಂದರೆ ಮಾಘ ಸ್ನಾನ ಮಾಡಿಕೊಂಡು ನಂತರ ಎಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥವೆಲ್ಲ ದೇವಸ್ಥಾನಗಳು ಅಥವಾ ಸ್ವಲ್ಪ ಈಗ ಸಣ್ಣ ಟ್ರಿಪ್ ಥರ ಮಾಡ್ಕೊಂಬರ್ತೀವಿ. ಹಂಗಾಗಿ ಈ ವರ್ಷವೂ ಸಹ ಫಿಕ್ಸ್ ಆಗಿತ್ತು ಇವಾಗ ಹೋಗೋದು ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಅದನ್ನು ಮುಗಿಸ್ಕೊಂಡೇ ಇದು ಡಯಟ್ ಸೆಷನನ್ನು ಸ್ಟಾರ್ಟ್ ಮಾಡ್ಬೋದಿತ್ತು. ನಾನು ಗೊತ್ತಾಗಲಿಲ್ಲ, ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಹಂಗಾಗಿ ಅಲ್ಲಿ ಹೋಗಿದ್ದು ಬಂದಿದ್ದು ಟ್ರಿಪ್ಪು ಎಲ್ಲ ಸೇರಿ 1 ವೀಕ್ ಆಯಿತು. ಮತ್ತು ಸ್ವಲ್ಪ ನಾನೀಗ ಡಯಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪೀರಿಯಡ್ಸ್ ಹಿಂದೆ ಮುಂದೆ ಆಗುತ್ತೆ. ನನಗೆ ಆ ಥರ ಆಗುತ್ತೆ. ಏನಂತ ಹೇಳಿದ್ರೆ, ಮಾಮೂಲಿ ನಾರ್ಮಲ್ ಊಟ ತಿಂದ್ಕೊಂಡಿದ್ದಾಗ ನಾರ್ಮಲಾಗಿ ಆಗ್ತಾ ಇರುತ್ತೆ. ಈ ಥರ ಹೆಲ್ದಿ ಫುಡ್ ತಿಂದ್ಕೊಂಡು ಡಯಟನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಹಂಗಾಗಿ ಅದು ಪೀರಿಯಡ್ಸನ್ನು ವೇರಿಯೇಷನ್ ಆಗಿ ಅದು 1-2 ದಿವಸ ಸ್ವಲ್ಪ ಕಾಟ ಕೊಡ್ತು. ಅದಾಯಿತು. ಅದಕ್ಕೋಸ್ಕರನೇ ಈ 10-12 ದಿವಸನೂ ವಿಡಿಯೋಸನ್ನು ಹಾಕೋದಕ್ಕಾಗಲಿಲ್ಲ. ಹಂಗಾಗಿ ಅದಕ್ಕೆ ಕ್ಷಮೆ ಕೇಳ್ತಾ, ನಾನು ಈ ವಿಡಿಯೋಸನ್ನು ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ನನಗನ್ಸುತ್ತೆ. ಹಾಗಾಗಿ ತುಂಬ ಮೋಟಿವೇಶನಲ್ ಆಗಿದೆ ಗೃಹಿಣಿಯರಿಗೆ. ಯಾಕೆ ಮಾಡಬೇಕು ಡಯಟ್ನ, ಯಾಕೆ ಮಾಡಬಾರ್ದು, ಅಥವಾ ವೆಯ್ಟ್ ನಂದು ಎಷ್ಟು ಲಾಸ್ ಆಯಿತು, ಆಯಿತೋ ಇಲ್ವೋ ಅನ್ನೋದನ್ನು ಇದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ನಿಮಗೂ ಸಹ ಯೂಸ್ಫುಲ್ ವಿಡಿಯೋ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಕ್ಕಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೋಡೋಣ ಬನ್ನಿ. ಹಾಗೆಯೇ ದೊಡ್ಡವರೊಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ದುಡ್ಡಿಂದೆ ಹೋಗಬಾರ್ದು, ದುಡ್ಡು ನಮ್ಮಿಂದೆ ಬರಬೇಕು ಅಂತಂದರೆ, ದುಡ್ಡಿಂದೆ ಹೋದರೆ ಕೆಲಸ ಹಾಳಾಗೋಗುತ್ತೆ. ಅಂದರೆ ದುಡ್ಡೇ ನಮ್ಮಿಂದೆ ಬರಬೇಕು ಅಂತ ಹೇಳಿದ್ರೆ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ, ಪ್ರೀತಿ, ತಾಳ್ಮೆ, ಸಹನೆಯಿಂದ ಶ್ರಮ ವಹಿಸಿ ಕೆಲಸ ಮಾಡಿದಾಗ ದುಡ್ಡು ತಾನಾಗೆ ಬಂದೋಗುತ್ತೆ. ಹಾಗೇ ಈ ಡಯಟ್ ವಿಚಾರ, ತೂಕ ಇಳಿಕೆ ವಿಚಾರದಲ್ಲೂ ಅಷ್ಟೇ. ಏನಂತ ಹೇಳಿದ್ರೆ, ನಾವು ಸ್ಕೇಲಲ್ಲಿ ಏನು ವೆಯ್ಟಿಂಗಲ್ಲಿ ಚೆಕ್ ಮಾಡ್ಕೊತೀವೋ ಅದರಿಂದ ಹೋದರೆ ನಮಗೆ ತಲೆ ಕೆಟ್ಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಈ 13 ವರ್ಷ ಈ ವೆಯ್ಟ್ ಲಾಸ್ ಜರ್ನಿಲಿ ನಾನು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಏನಂತ ಹೇಳಿದ್ರೆ, ನಾನು ಕೆಲವೊಂದು ಸಾರಿ ಹೆಂಗೆ ಅಂತ ಹೇಳಿದ್ರೆ ಒಂಥರ ಡಿಪ್ರೆಷನ್ ಮೋಡ್ಗೆ ಹೋಗ್ಬಿಡ್ತಾ ಇದ್ದೆ. ಏನಂತ ಹೇಳಿದ್ರೆ, ಅದು ಒಂದು 2-3 ದಿವಸ ಡಯಟ್ ಮಾಡಿಬಿಡೋದು, ಚೆನ್ನಾಗಿ ವರ್ಕೌಟನ್ನು ಚೆನ್ನಾಗಿ ಮಾಡಿಬಿಡೋದು, ಆ ಸ್ಕೇಲ್ ಮೇಲೆ ನಿಂತ್ಕೊಳ್ಳೋದು ಹೋಗಿ. ಆವಾಗ ಒಂಚೂರು ಕಡಿಮೆ ಆದಂಗೆ ಆಗುತ್ತೆ. ಇನ್ನೊಂದೆರಡು ದಿವಸ ಇನ್ನೊಂಚೂರು ಚೆನ್ನಾಗಿ ಮಾಡೋದು, ಅದು ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಈ ಪೀರಿಯಡ್ಸ್ ವೇರಿಯೇಷನ್ ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಇವಾಗ 30, 35, 40 ಪ್ಲಸ್ ಇರೋರಿಗೆ ಸ್ವಲ್ಪ ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತೆ. ಪೀರಿಯಡ್ಸ್ ಟೈಮಲ್ಲೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಮತ್ತು ಏನಾದರೂ ಈ ಥರ ಟ್ರಾವೆಲಿಂಗ್ ಮಾಡಿದಾಗ ಆಗಿರ್ಬೋದು, ಅವಾಗ ನಿದ್ದೆ ಸರಿಗಾಗಿರಲ್ಲ, ಜರ್ನಿ ಆಗಿರುತ್ತೆ, ಮತ್ತು ಊಟಗಳು ಸರಿಗಿರಲ್ಲ. ಹಂಗಾಗಿ ಆ ಟೈಮಲ್ಲೂ ಸಹ ವೇರಿಯೇಷನ್ ಆಗ್ತಾ ಇರುತ್ತೆ. ಆವಾಗ ಸಡನ್ನಾಗಿ ಈ ಥರ ಏನಾರು ಆದಾಗ ಮತ್ತೆ ಸ್ಕೇಲ್ ಮೇಲೆ ನಿಂತ್ಕೊಳ್ಳೋದು ನೋಡೋದು ಜಾಸ್ತಿ ಆಗಿಬಿಟ್ಟಿರುತ್ತೆ. ತಲೆ ಕೆಟ್ಟೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅಯ್ಯೋ ಅವಾಗ 2-3 ಕೆ ಜಿ ಕಡಿಮೆ ಆಗಿತ್ತು ನೋಡ್ರಿ, ಹಿಂಗೆ ಸ್ವಲ್ಪ ಒಂಚೂರು ಇದಾದ ತಕ್ಷಣವೇ ಇಷ್ಟೊಂದು ವೇರಿಯೇಷನ್ ಬರ್ತಾ ಇತ್ತಲ್ಲ, ನಾನು ಇಷ್ಟೊಂದು ಕಷ್ಟಪಟ್ಟು ಡಯಟ್ ಮಾಡಿ ವರ್ಕೌಟ್ ಮಾಡಿರೋ ಆಗ್ತಾ ಇಲ್ವಲ್ಲ, ಮಾಡೋದೇ ಬೇಡ ಅನ್ನೋದು, ಮತ್ತೆ ಚೆನ್ನಾಗಿ ತಿನ್ನೋದು. ಹಂಗಾಗಿ ಚೆನ್ನಾಗಿ ತಿನ್ಬೋದು, ಮತ್ತೆ ವೆಯ್ಟ್ ಗೇನ್ ಆಗಿ ದಪ್ಪ ಆಗಿಬಿಡೋದು. ಅದಕ್ಕೆ ಬರೀ ಹಿಂಗಾಗ್ಬಿಡುತ್ತೆ. ಯಾಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ, ಆ ಸ್ಕೇಲ್ ವೆಯ್ಟ್ ನೋಡ್ಕೊಳ್ಳೋದ್ರಿಂದ. ಹಂಗಾಗಿ ದಯವಿಟ್ಟು ನನ್ನ ಸಜೆಷನ್, ಈ 13 ವರ್ಷದ ನನ್ನ ವೆಯ್ಟ್ ಲಾಸ್ ಜರ್ನಿ ಅನುಭವ ಏನಪ್ಪ ಅಂತ ಹೇಳಿದ್ರೆ, ಆ ವೆಯ್ಟಿಂಗ್ ಸ್ಕೇಲಲ್ಲಿ ನೋಡಿಕೊಂಡು ನೀವೇನಾದರೂ ಡಯಟು ವರ್ಕೌಟು ಮಾಡ್ತೀರಾ ಅಂತ ಹೇಳಿದ್ರೆ 100% ಹೇಳ್ತೀನಿ, ಖಂಡಿತ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. ಹಂಗೇನಾದ್ರು ನೋಡ್ಕೊಂತ ನೀವು ಚಾಲೆಂಜಾಗಿ ತಗೋತೀರಾ ಅನ್ನೋದಾದರೆ, ಅದನ್ನ ಸುತ್ತೆತ್ತಿಕ್ಬಿಡಿ, ಮೇಲಕ್ಕೆ ಎತ್ತಿಕ್ಬಿಡಿ ಸ್ಕೇಲ್ನ, ವೇಯಿಂಗ್ ಸ್ಕೇಲ್ನ. ಯಾಕೆ ಅಂತ ಹೇಳಿದ್ರೆ,
ನಾನು ಅದೇ ಮೆಥಡೇ ಇವಾಗ ಮಾಡ್ತಾ ಇರೋದು. ನಾನು ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೂ ಹೋಗಲ್ಲ, ವೆಯ್ಟೂ ನೋಡ್ಕೊಳಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಈ 13 ವರ್ಷ ನಾನು ನೋಡಿ 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 ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನೇನು ಗೊತ್ತಾ, ಈ ಥರ ಕ್ರ್ಯಾಶ್ ಡಯಟು ಅದು ಸುಮಾರು ಡಯಟ್ಗಳನ್ನ ಚಾಲೆಂಜ್ಗಳನ್ನ ತಗೊಂಡು ತುಂಬಾ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನಾನು 77 kg 13 ಇಯರ್ಸ್ ಬ್ಯಾಕು 77 kg ನಾನು ಸ್ಟಾರ್ಟಿಂಗ್ ವರ್ಕೌಟು ಡಯಟು ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದು. ಅದು ತು ಸುಮಾರು ಡಯಟ್ಗಳಿರ್ಬೋದು, ವರ್ಕೌಟ್ಸ್ಗಳಿರ್ಬೋದು, ಜಿಮ್ಗಳಿಗೆ ಏರೋಬಿಕ್ಸ್ಗೂ ಬೆಳಗ್ಗೆ ಒಂದು ಜಿಮ್ಗೆ ಹೋದರೆ ಸಂಜೆ ಏರೋಬಿಕ್ಸ್ಗೆ ಹೋಗೋದು, ಅದ್ರ ಮಧ್ಯೆ ಡಯಟ್ಗಳು ಮಾಡ್ಕೊಳ್ಳೋದು, ಕ್ರ್ಯಾಶ್ ಡಯಟ್ಗಳು ಮಾಡಿಕೊಂಡು ಒಂದು 4 ಮಂತ್ಸ್ಗೆಲ್ಲ 14ರಿಂದ 15 kgನ ಕಡಿಮೆ ಮಾಡ್ಕೊಂಡಿದ್ದೀನಿ. ಕಡಿಮೆ ಮಾಡಿಕೊಂಡು ಈ 1 ವರ್ಷದಿಂದ ನನ್ನ ಅದೇನ ಮೈದಪ್ಪದು ಅಂತಾರಲ್ಲ ಹಾಗೆ ಏನಂತ ಹೇಳಿದ್ರೆ, ನಾನು ಏನಂತ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. 1 ವರ್ಷದಿಂದ ವರ್ಕೌಟು ಮಾಡಿಲ್ಲ, ಡಯಟು ಮಾಡಿಲ್ಲ, ಏನು ಕಥೆನೋ ಗೊತ್ತಿಲ್ಲ. ನನಗೇನೋ ಮನಸ್ಸಿಗೆ ಬರಲಿಲ್ಲ ಅಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದು ಅಥವಾ ಡಯಟ್ ಮಾಡಬೇಕು ಅನ್ನೋದು. ಏನೋ ಸುಮ್ಮನೆ ಬಿಟ್ಬಿಟ್ಟೆ. ಹಂಗಾಗಿ ತುಂಬಾ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. 1 ವರ್ಷದಿಂದನೂ ಡಯಟು ಮಾಡಿಲ್ಲ, ವರ್ಕೌಟು ಮಾಡಿಲ್ಲ. ಅಷ್ಟೊಂದೆಲ್ಲ ಮಾಡ್ತಿದ್ದವರು 10-12 ವರ್ಷನ ಈಗ ಸಡನ್ನಾಗಿ ಹಿಂಗೆ ಚೆನ್ನಾಗಿ ತಿನ್ಕೊಂಡು ಏನು 1,000 ಸ್ಟೆಪ್ಸು ವಾಕೂ ಮಾಡ್ದೇ ಇದ್ದರೆ ಏನಾಗುತ್ತೆ ಹೇಳ್ರಿ, ಸಡನ್ನಾಗಿ ವೆಯ್ಟ್ ಗೈನ್ ಆದೇ ಆಗುತ್ತೆ. ಹಂಗಾಗಿ ನಾನು ಹೇಳ್ತಕ್ಕಂಥ ಕಿವಿ ಮಾತು ಏನಂತ ಹೇಳಿದ್ರೆ, ನೀವು ಸ್ಕೇಲ್ನಲ್ಲಿ ತೋರಿಸ್ತಕ್ಕಂಥ ತೂಕದ ಹಿಂದೆ ಹೋಗಬೇಡಿ. ಫಸ್ಟು ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಬಾಡಿಲಿ ಆಗ್ತಕ್ಕಂಥ ಎಲ್ಲ ವೇರಿಯೇಷನ್ಸನ್ನು ಸರಿ ಮಾಡ್ಕೋಬೇಕು. ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳಿರ್ಬೋದು, ಅವನ್ನೆಲ್ಲನೂ ಫಸ್ಟು ಸರಿ ಮಾಡ್ಕೋಬೇಕು. ಅದನ್ನು ಸರಿ ಮಾಡ್ಕೊಂಡಾದ ನಂತರನೇ ನೆಕ್ಸ್ಟು ವೆಯ್ಟ್ ಲಾಸ್ ಮೋಡ್ಗೆ ಬರುತ್ತೆ ಬಾಡಿ. ಹಾಗಾಗಿ ಅದಕ್ಕೆ ಏನು ಮಾಡಬೇಕು, ನಾವು ಪ್ರಾಪರಾಗಿ ಒಳ್ಳೆ ಹೆಲ್ದಿ ಫುಡ್ ತಿನ್ನಬೇಕು. ಅಂದರೆ ಕಾರ್ಬೋಹೈಡ್ರೇಟು, ಪ್ರೋಟೀನು, ಮಿನರಲ್ಸು ಅಂದರೆ ತರಕಾರಿಗಳು ಅವೆಲ್ಲನೂ ಈಕ್ವಲ್ ಕ್ವಾಂಟಿಟಿಲಿ ಎಷ್ಟೆಷ್ಟು ತೊಗೋಬೇಕು ನನ್ನ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ತಾ ಮಾಡ್ತಾನೂ ಬಂದಿದ್ದೀನಿ ಈ 15 ವಿಡಿಯೋದಲ್ಲೂ ಸಹ. ಹಂಗಾಗಿ ಆ ಥರ ಫುಡ್ನ ಫಾಲೋ ಮಾಡಿಕೊಂಡು ನಮ್ಮ ಬಾಡಿನ ಒಂದು ಸ್ಟೆಬಿಲಿಟಿಗೆ ನಿಲ್ಲಿಸ್ಕೋಬೇಕು. ಅದ್ರ ಜೊತೆಗೆ ಇದೇನೆಂದರೆ ಒಂದು ಫಾರ್ಮುಲಾ ಇದೆ, 80% ಡಯಟ್, 20% ವರ್ಕೌಟ್ ಅಂತೇಳ್ಬಿಟ್ಟು. ಇದು ನಮ್ಮದು 80% ವೆಯ್ಟ್ ಲಾಸ್ ಜರ್ನಿ ಎಲ್ಲನೂ ಸಹ ಡಿಪೆಂಡ್ ಆಗಿರೋದು ನಮ್ಮ ಫುಡ್ಡಿಂದ. ಆ ಫುಡ್ಡನ್ನು ಫಸ್ಟ್ ಸರಿ ಮಾಡ್ಕೋಬೇಕು. ಆ ಫುಡ್ಡನ್ನು ಸರಿ ಮಾಡಿಕೊಂಡು ಜೊತೆಗೇ ಒಂದು 20% ಅದಕ್ಕೆ ಸಪೋರ್ಟಿವ್ ಅನ್ನೋ ಥರ ವರ್ಕೌಟ್ಸು ಮತ್ತು ವಾಕಿಂಗು ನಾವು ಏನು ಬೇಕಾದ್ರೂ ಮಾಡ್ಕೋಬೋದು, ಒಟ್ಟಿಗೆ ಕ್ಯಾಲ್ರಿ ಬರ್ನ್ ಆಗೋ ಥರ. ನಾನು ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಗೃಹಿಣಿಯರಿಗೆ ಹೇಳೋದು, ಒಂದು ಇದು ಡಿಜಿಟಲ್ ವಾಚ್ ತೊಗೊಳ್ಳಿ. ಅಂದರೆ ಅದರಲ್ಲೆಲ್ಲನೂ ತೋರಿಸುತ್ತಲ್ವ, ಏನಂತ ಹೇಳಿದ್ರೆ ಎಷ್ಟು ಸ್ಟೆಪ್ಸ್ ಆಯಿತು, ಎಷ್ಟು ಕ್ಯಾಲರಿ ಬರ್ನ್ ಆಯಿತು, ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಅದರಲ್ಲಿ ನೀಟಾಗಿ ತೋರಿಸುತ್ತೆ. ಒಂದು ಏಮ್ ಇಟ್ಕೊಳ್ಳಿ, ನಾನು ಇವತ್ತು 10,000 ಸ್ಟೆಪ್ ಮಾಡಲೇಬೇಕು ಅಥವಾ 15,000 ಸ್ಟೆಪ್ ಮಾಡಲೇಬೇಕು ಅಂತ ಈ ಥರ ಏಮ್ ಇಟ್ಕೊಂಡು ಅದ್ರ ಜೊತೆಗೆ ಸಿಂಪಲ್ಲಾಗಿರೋ ಎಕ್ಸಸೈಸ್ಗಳು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಥರ ಏಮ್ ಇಟ್ಕೊಂಡು ಆ ಥರ ಪ್ರಾಪರಾಗಿ ಮಾಡ್ತಾ ಹೋಗಿ ನಿಮ್ಗೆ ಹಂಗೂ ನಿಮಗೆ ಏನು ನಾನು ವೆಯ್ಟ್ ಲಾಸ್ ಆಗ್ತಾ ಇದ್ದೀನೋ ಅಥವಾ ನನಗೆ ಏನಾದರೂ ಚೇಂಜಸ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದಕ್ಕೆ, ಒಂದು ನೀವು ಸ್ಟಾರ್ಟಿಂಗ್ ಡಯಟ್ ಮಾಡೋದಕ್ಕಿಂತ ಮೊದಲು ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಅಂದರೆ ನೀವು ಟೈಟಾಗಿರೋ ಒಂದು ಟಿ ಶರ್ಟು ಪ್ಯಾಂಟು ಹಾಕ್ಕೊಂಡು ಅಥವಾ ನಿಮ್ದು ಯಾವ್ದಾದ್ರು ಒಂದು ಟೈಟಾಗಿರೋ ಡ್ರೆಸ್ಸನ್ನು ಹಾಕ್ಕೊಂಡು ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಒಂದು ಮಂತಿಗೂ ನೆಕ್ಸ್ಟ್ ಇನ್ನೊಂದು ಫೋಟೋ ತಕ್ಕೊಂಡು ಕೊಲಾಜ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದರಲ್ಲಿ ಡಿಫ್ರೆನ್ಸೇ ಗೊತ್ತಾಗುತ್ತೆ, ಚೆನ್ನಾಗಿ ಗೊತ್ತಾಗುತ್ತೆ. ಹಂಗೆ ಮಾಡ್ಕೊಳ್ಳಿ. ಈ ವೆಯ್ಟ್ ಮೇಲೆ ಹೋದರೆ ಅಂತೂ ಗ್ಯಾರಂಟಿ ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಮಾಡ್ಕೊಳ್ಳಿ ಬೇಕಂದ್ರೆ ನಿಮಗೆ ಸಮಾಧಾನಕ್ಕೆ. ಈ ಥರ ಮಾಡಿಕೊಂಡು ಮಾಡ್ತಾ ಹೋದರೆ ಕನ್ಸಿಸ್ಟೆನ್ಸ್ ಆಗಿ ಇದೇ ಡಯಟ್ ಫಾಲೋ ಮಾಡಿಕೊಂಡು, ಡಯಟಲ್ಲಿ ಏನ್ರಿ, ಡಯಟ್ ಅಂದರೆ ಏನು ತೀರಾ ಡಯಟನ್ನು ನಾನು ಮಾಡ್ತಾ ಇಲ್ಲ. ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ವೈಟ್ ರೈಸು, ವೈಟ್ ಶುಗರು ಮತ್ತು ಆಯಿಲ್ ಐಟಮ್ಸು, ಜಂಕ್ ಫುಡ್ಸು ಇವೆಲ್ಲನೂ ಕಂಟ್ರೋಲ್ ಮಾಡಿಬಿಟ್ಟು ಆದಷ್ಟು ಸ್ವಲ್ಪ ಸಿರಿಧಾನ್ಯಗಳು ಮತ್ತು ಚೆನ್ನಾಗಿ ಪ್ರೋಟೀನ್ಸು, ಕಾಳುಗಳು, ಬೇಳೆಗಳು, ಸೊಪ್ಪುಗಳು, ತರಕಾರಿಗಳು ಇದನ್ನು ಜಾಸ್ತಿ ಮಾಡಿಕೊಂಡು ಮಾಡ್ತಾ ಹೋದರೆ ತಾನಾಗೇ ಒಂದು ಬಾಡಿ ಒಂದು ಸ್ಟೆಬಿಲಿಟಿಗೆ ಬರುತ್ತೆ. ನೆಕ್ಸ್ಟು
ತಾನಾಗಿ ಅದೇನು ಹೇಳ್ತಾರಲ್ವ, ಹತ್ತಿದ್ದೊಂದು ದಿವಸ ಇಳಿಲೇಬೇಕು. ನಮ್ಮ ಪ್ರಾಪರ್ ಡಯಟಿಂದ ಬಾಡಿಲಿ ಒಂದೊಂದೇ ಚೇಂಜಸ್ ಆಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಈ ಥರ ಡಯಟ್ ಫಾಲೋ ಮಾಡ್ತಾ ಹೋದಾಗ ನಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗ್ತಾ ಹೋಗುತ್ತೆ, ಅಥವಾ PCOD ಇದ್ದರೆ ಅದೆಲ್ಲ ಚೇಂಜಸ್ ಆಗ್ತಾ ಬರುತ್ತೆ ಒಂದೊಂದೇನೆ. ನಾನು ಟರ್ಮರಿಕ್ ಡ್ರಿಂಕ್ ಅಂತ ತೋರಿಸಿದ್ದೀನಿ, ಅದು ಅಷ್ಟೇ. ನಮ್ಮ ಬಾಡಿಲಿ ಏನಾದರೂ ಇನ್ಫ್ಲಮೇಷನ್ ಆಗಿದ್ದರೆ, ಅಂದರೆ ಉರಿ ಊತ ಇರುತ್ತಲ್ವ, ಅದೆಲ್ಲನೂ ಸಹ ಕಡಿಮೆ ಆಗ್ತಾ ಬರುತ್ತೆ. ಹಿಂಗೆ ಒಂದೊಂದೇ ನಮ್ಮ ಬಾಡಿ ರಿಕವರ್ ಆಗ್ತಾ ನೆಕ್ಸ್ಟು ಲಾಸ್ಟಲ್ಲಿ ಈ ವೆಯ್ಟ್ ಲಾಸ್ ಮೋಡಿಗೆ ಬಂದೇ ಬರುತ್ತೆ. ವೆಯ್ಟ್ ಲಾಸ್ ಆಗೇ ಆಗುತ್ತೆ ಪಕ್ಕನ. ನಾನು ಅದಕ್ಕೆ ಇದರಲ್ಲಿ ನಾನು ವಿಡಿಯೋಸ್ಗಳಲ್ಲಿ ಎಲ್ಲೂ ಸಹ ವೆಯ್ಟ್ ಲಾಸ್ ಅಂತ ಮೆನ್ಷನ್ ಮಾಡೇ ಇಲ್ಲ, ವೆಯ್ಟ್ ಲಾಸ್ ಅಂತ ನಾನು ಹೇಳೋಕ್ಕೆ ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಬರೀ ಡಯಟ್ ಅಂತಲೇ ಮೆನ್ಷನ್ ಮಾಡಿದ್ದೀನಿ. ನನ್ನ ಡಯಟ್ ಚಾಲೆಂಜ್ ಅಷ್ಟೇ, 90 ಡೇಸ್ ಡಯಟ್ ಚಾಲೆಂಜ್ ಅಂತಲೇ ಹೇಳಿದ್ದೀನಿ. ಯಾವತ್ತು ನಾನು ವೆಯ್ಟ್ ಲಾಸ್ ಚಾಲೆಂಜ್ ಅಂತಲೇ ಹೇಳಿಲ್ಲ. ಹಾಗಾಗಿ ನಾನು ಮಾಡ್ತಾ ಇರೋದು ಡಯಟ್ ಅಷ್ಟೇ. ವೆಯ್ಟ್ ಲಾಸ್ ನನಗೆ ಗೊತ್ತಿದೆ, ನನಗೆ 100% ಗೊತ್ತಿದೆ ನಾನು ಆಗ್ತೀನಿ ಅಂತ. 6 ತಿಂಗಳಲ್ಲ, 1 ವರ್ಷ ಆಗಲಿ ನಾನು ಕಾಯ್ತೀನಿ, ಆಗುತ್ತೆ, ಹೆಲ್ದಿಯಾಗಿ ಆಗುತ್ತೆ. ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂತೇಳಿದ್ರೆ, ನಾವು 6 ತಿಂಗಳು ನಾವೇನು ಮಾಡಿಲ್ಲ ಅಂದ್ರೂ ಸಹ ವೆಯ್ಟ್ ಗೇನ್ ಆಗಲ್ಲ. 1 or 2 kg ಗೇನ್ ಆಗ್ಬೋದು ಅಷ್ಟೇ, ಬಿಟ್ಟರೆ 10-15 kg ಎಲ್ಲನೂ ವೇರಿಯೇಷನ್ ಆಗಲ್ಲ. ಹಂಗಾಗಿ ನಾನು ಇಷ್ಟು ದಿವಸ ಮೊದಲು ಮಾಡಿರೋದಕ್ಕೂ ಇವಾಗ ಮಾಡಿರೋದಕ್ಕೂ ನನ್ನ ಬಾಡಿ ಅವಾಗಿದ್ದಕ್ಕೂ ತುಂಬಾ ವೇರಿಯೇಷನ್ ಇದೆ. ನಾನು ಅವಾಗೆಲ್ಲ ಕ್ರಾಶ್ ಡಯಟ್ ಮಾಡಿಕೊಂಡು 10-15 kg ವೆಯ್ಟ್ ಲಾಸ್ ಮಾಡ್ಕೊಂಡಾಗ ತುಂಬಾ ಸುಸ್ತಾಗ್ತಾಯಿತ್ತು. ಮೆಟ್ಲು ಹತ್ತಿದ್ರೆ ಸಾಕು ಸುಸ್ತಾಗ್ತಾಯಿತ್ತು. ಒಂದು ಸ್ವಲ್ಪ ಏನಾದ್ರು ಜಾಸ್ತಿ ವರ್ಕೌಟ್ ಮಾಡಿದ್ರೆ ಸಾಕು ಸ್ವಲ್ಪ ರೆಸ್ಟ್ ಬೇಕು ಅನ್ಸೋದು. ಆದರೆ ಈ ಡಯಟ್ ಸ್ಟಾರ್ಟ್ ಮಾಡಿದಾಗಿಂದನೂ ಹಂಗೆ ಅನಿಸ್ತಾ ಇಲ್ಲ. ಸ್ವಲ್ಪ ಒಂಥರ ಎನರ್ಜಿ ಬಂದಂಗೆ ಆಗಿದೆ, ಬಾಡಿ ಸುಸ್ತು ಅನಿಸಲ್ಲ, ಮತ್ತು ಇನ್ನೂ ಮಾಡಬೇಕು ಅನಿಸುತ್ತೆ. ಮತ್ತು ತಿನ್ನೋದು ಅಷ್ಟೇ, ಒಂಥರ ಸಫಿಷಿಯೆಂಟಾಗಿ ಊಟ ಮಾಡ್ತಾ ಇದ್ದೀವಿ, ನಾವು ಡಯಟ್ ಮಾಡ್ತಾ ಇಲ್ಲ, ನನಗೆ ಸಪ್ರೇಟ್ ಮಾಡ್ಕೋತಾ ಇಲ್ಲ ಅಂತಲೂ ಅನ್ನಿಸ್ತಾ ಇಲ್ಲ. ಹಂಗಾಗಿ ನನಗೇನೋ ತುಂಬಾ ಕಂಫರ್ಟ್ ಫೀಲ್ ಅನಿಸುತ್ತೆ. ಹಾಗಾಗಿ ನನ್ನ ಬಾಡಿಲಿ ತುಂಬಾ ಚೇಂಜಸ್ ಆಗಿದೆ, ನನಗೆ ಗೊತ್ತಿದೆ ಅದು ಆಗಿದೆ ಅನ್ನೋದು ಗೊತ್ತಿದೆ. ಹಂಗಾಗಿ ದಯವಿಟ್ಟು ನಾನು ಗೃಹಿಣಿಯರಿಗಂತೂ ಹೇಳಿದ್ನಲ್ವ, 30, 35, 40 ಪ್ಲಸ್ ಆಗಿರ್ತಕ್ಕಂಥ ಗೃಹಿಣಿಯರಿಗೆ ನಾನು ಏನಪ್ಪ ಸಜೆಷನ್ ಕೊಡ್ತೀನಿ ಅಂತೇಳಿದರೆ, ದಯವಿಟ್ಟು ಒಂದೇ ಸರಿ ಯಾವುದೂ ಆಗಲ್ಲ, ಪ್ರಯತ್ನ ಪಡಿ. ಈ ಥರ ನಂದೇ ಅಂತಲ್ಲ, ಸುಮಾರು ವೀಡಿಯೋಸ್ಗಳು ಬರ್ತವೆ, ಮೋಟಿವೇಶನಲ್ ವೀಡಿಯೋಸ್ಗಳು ಎಲ್ಲನೂ ನೋಡಿ. ನಾನು ಕೆಲವರು ಬೆಳಗ್ಗೆ ಟಿಫನ್ಗೆ ಇದನ್ನು ತೊಗೊಂಡೆ, ಲಂಚ್ಗೆ ಇದನ್ನು ತೊಗೊಂಡೆ, ಡಿನ್ನರ್ಗೆ ಇದನ್ನು ತೊಗೊಂಡೆ ಅಂತಂದೇಳಿ ತೋರಿಸ್ತಾರೆ. ನಾನು ಆ ಥರನೂ ಮಾಡ್ತಾಯಿಲ್ಲ, ಡೀಟೇಲಾಗಿ ಅದನ್ನ ಯಾವ ಥರ ಮಾಡೋದು ಅನ್ನೋದನ್ನು ಸಹ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಂತೂ ತುಂಬ ಚೆನ್ನಾಗಿರ್ತಕ್ಕಂಥ ರೆಸಿಪಿಗಳು, ಫ್ಯಾಮಿಲಿ ಒಟ್ಟಿಗೆ ಜೊತೆಗೆ ನಾವು ಹೇಗೆ ಡಯಟ್ ರೆಸಿಪೀಸ್ಗಳನ್ನ ನಾವು ಸಹ ಅವ್ರಿಗೂ ಸಹ ಮಾಡ್ಕೋಬೋದು ಅನ್ನೋದನ್ನ ತುಂಬಾ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಫಾಲೋ ಮಾಡಿ ನನ್ನನ್ನು, ಮೋಟಿವೇಶನಲ್ಲಾಗಿ ತಗೊಳ್ಳಿ. ಒಂದೇ ದಿವಸಕ್ಕೆ ಯಾವುದೂ ಆಗಲ್ಲ, ಸ್ವಲ್ಪನೇ ಒಂದು ವಾರ ಮಾಡಿ ನೋಡಿರಿ. ನಿಮ್ಗೆ ಏನಾದರೂ ಕಂಫರ್ಟ್ ಅನಿಸಿದ್ರೆ ಇಷ್ಟ ಆಗೇ ಆಗುತ್ತೆ. ಏನಂತ ಹೇಳಿದ್ರೆ ಚಾಲೆಂಜಾಗಿ ತೊಗೋಬೇಕು. ಚಾಲೆಂಜಾಗಿ ಅಂದರೆ ನಾನೀಗ ತೊಗೊಂಡಿದ್ದೀನಲ್ವ 90 ಡೇಸು, 1 ಮಂತು, ಆ ಥರ ನೀವು ತೊಗೊಳ್ಳಿ. ಬೇಡ 21 ಡೇಸ್ ತೊಗೊಳ್ಳಿ, ಬೇಡ ಒಂದು 7 ಡೇಸ್ ತೊಗೊಳ್ಳಿ. ಆ ಥರ ಚಾಲೆಂಜಾಗಿ ತಗೊಂಡಾಗ ಒಂಥರ ಮಾಡಬೇಕು ಅನ್ನೋದು ನಮಗೆ ಬಂದ್ಬಿಡುತ್ತೆ, ಒಂಥರ ಉತ್ಸಾಹ ಬರುತ್ತೆ ಮಾಡೋದಕ್ಕೆ. ಹಂಗಾಗಿ ಈ ಥರ ಚಾಲೆಂಜಸ್ ತಗೊಳ್ಳಿ. ಒಂದು 7 ಡೇಸ್ ತೊಗೊಳ್ಳಿ ಸ್ಟಾರ್ಟಿಂಗು, ನೆಕ್ಸ್ಟ್ ಕಂಫರ್ಟ್ ಅನ್ನಿಸ್ತಾ 21 ಡೇಸ್ ತೊಗೊಳ್ಳಿ, ನೆಕ್ಸ್ಟ್ ಅನ್ನಿಸ್ತಾ 30 ಡೇಸ್ ತೊಗೊಳ್ಳಿ. ಹಿಂಗೆ ಮಾಡ್ತಾ ಹೋಗಿ. ದಯವಿಟ್ಟು ವೆಯ್ಟ್ ಹಿಂದೆ ಹೋಗಬೇಡಿ. ಈ ಥರ ಒಳ್ಳೆ ಫುಡ್ಡನ್ನು ಅನುಸರಿಸಿದಾಗ ತಾನಾಗೇ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ ಫಸ್ಟು. ಈ ಥರ ಫುಡ್ಡನ್ನು ತಿಂದಾಗ ಫ್ಯಾಟ್ ಲಾಸ್ ಫಸ್ಟ್ ಆಗುತ್ತೆ, ನಂತರ ವೆಯ್ಟ್ ಲಾಸ್ ನಿಧಾನಕ್ಕಾಗುತ್ತೆ, ತೊಂದರೆ ಇಲ್ಲ. ಹಾಗಾಗಿ ಎಲ್ಲರೂ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಮೋಟಿವೇಶನಲ್ ಸ್ಪೀಚ್ ಅನ್ನಿಸ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವು ಸಹ ಯಾರನ್ನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ, ಯಾಕೆ ಇಷ್ಟು ದಿವಸ ವಿಡಿಯೋಸ್ ಹಾಕಲಿಲ್ಲ ಅಂತೇಳ್ಬಿಟ್ಟು. ಹಂಗಾಗಿ ಈ ಕಾರಣದಿಂದಲೇ
ವೀಡಿಯೋಸನ್ನು ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಟ್ರಿಪ್ ಹೋಗಿದ್ರಿಂದ ವೀಡಿಯೋಸನ್ನು ಹಾಕೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟು ಕನ್ಸಿಸ್ಟೆನ್ಸಾಗಿ ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಾಗೇ ಡೈಲಿ ನೀವು ಸಹ ಹಿಂಗೇ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ವೀಡಿಯೋದಲ್ಲೂ ನಾನು 1 ನಿಮಿಷನಾದ್ರೂ ಫೇಸ್ ಟು ಫೇಸ್ ಮಾತಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೋಗ್ತಾ ನನ್ನ ಫೇಸಲ್ಲಾಗಿರ್ಬೋದು, ಬಾಡಿಲಾಗಿರ್ಬೋದು ಏನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ದಯವಿಟ್ಟು ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ. ಈಗಲೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.